ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸುಪುತ್ರರು ಸನ್ಮಾನ್ಯ ರೇವಣ್ಣ ಭಾಳ ಸತ್ಯಹರಿಶ್ಚಂದ್ರರು. ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ದೇವೇಗೌಡರ ಕುಟುಂಬ ಸಾವಿರಾರು ಎಕರೆ ಭೂಮಿ, ಸಾವಿರಾರು ಕೋಟಿ ಹಣ ಇತ್ತು. ಹುಟ್ಟುವಾಗ ಚಿನ್ನದ ಚಮಚ ಬಾಯಿ ಇಟ್ಕೊಂಡು ಹುಟ್ಟಿದ್ರು ಪಾಪ ಸತ್ಯಹರಿಶ್ಚಂದ್ರರು. ಈಗ ಭಾಳ ಆದರ್ಶ ಅವ್ರ ಬಾಯಲ್ಲಿ. ಸನ್ಮಾನ್ಯ ರೇವಣ್ಣನವರೇ, ನೀವು ಭಾಳ ರಾಜಕಾರಣದಲ್ಲಿ ನನಗಿಂತ ಹಿರಿಯರು, ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು, ಸಚಿವರಾಗಿ ಶಾಸಕರಾಗಿ ಕೆಲಸ ಮಾಡಿದ ಅನುಭವ ಇದೆ. ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ, 420 ಅಂತ ಹೇಳ್ತೀರಿ. ಆಯಿತು, ನಾನು 420 ಅಂತ ನಾನು ಒಪ್ಕೊಳ್ತೀನಿ ನಿಮಗೆ, ನಿಮ್ಮ ಭಾವನೆಯಲ್ಲಿ. ನಾನು 420 ಆಗಿದ್ದರೆ ನಿಮ್ಮ ಸುಪುತ್ರ ಪ್ರಜ್ವಲ್ ರೇವಣ್ಣ ಏನು ಹೇಳಿದರು? ಸೂಟ್ಕೇಸ್ ಪಾರ್ಟಿ ಅಂತ ಹೇಳಿದರು. JDS ಅಂದರೆ ಸೂಟ್ಕೇಸ್ ಪಾರ್ಟಿ. ಹೇಳಿದ ತಕ್ಷಣ ತಾವೇನು ಮಾಡಿದ್ರಿ? ಅವರನ್ನು ರಾಜ್ಯದ ಜನತಾದಳದ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹಾಸನದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರಿ. ಬಹುಶಃ ರೇವಣ್ಣನವರ ಸುಪುತ್ರನ ಲೋಕಸಭೆಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಅವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಿದ್ರು. ನೀವು ಭಾಳ ಸತ್ಯಹರಿಶ್ಚಂದ್ರ. ಏನೇನು ಹಾಸನದಲ್ಲಿ ಭ್ರಷ್ಟಾಚಾರ ಮಾಡಿಲ್ವಾ? ನಿಮ್ಮ ಸಮ್ಮಿಶ್ರ ಸರ್ಕಾರದ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಮಾಜಿ ಸಚಿವರಾದ ವಾಲೆ ಮಂಜು ಏನು ಹೇಳಿದರೆ, ನಿಮ್ಮ ಹಗರಣಗಳನ್ನು ಎಳೆಯಾಗಿಟ್ಟಿದ್ದಾರೆ. ನಮ್ಮ ಹತ್ರ ದಾಖಲೆ ಇದೆ. ಇದೇ ರೀತಿ ನನಗೆ ಸ್ವಾಭಿಮಾನ ಇದೆ, ನನಗೂ ಗೌರವ ಇದೆ. ನನ್ನ ಹೊನ್ನಾಳಿಯ ಮತಕ್ಷೇತ್ರದ ಜನರು ನಾನು 420 ಆಗಿದ್ದರೆ 3 ಬಾರಿ ನನ್ನನ್ನು ಶಾಸಕರು ಆಯ್ಕೆ ಮಾಡಿದ್ದಾರೆ. ನಿಮಗೆಷ್ಟು ಸ್ವಾಭಿಮಾನ ಇದೆ, ನನಗೂ ಸ್ವಾಭಿಮಾನ ಇದೆ. ನನ್ನ ಸ್ವಾಭಿಮಾನವನ್ನು ಕೆಣಕಿದ್ದೀರಿ. ನನ್ನ ಹೊನ್ನಾಳಿ ಮತಕ್ಷೇತ್ರದ ಜನರಿಗೆ ಅವಮಾನ ಮಾಡಿದಿರಿ. ಕ್ಷಮೆ ಕೇಳಬೇಕು ರೇವಣ್ಣನವರೇ. ಕ್ಷಮೆ ಕೇಳಿದ್ರೆ ನಿಮ್ಮ ಹಗರಣವನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಿಮಗೆ ಗೌರವ ಇದೆಯಾ? ಏನೇನು ಮಾತಾಡಿದಿರಿ ಗೊತ್ತಿಲ್ವಾ? ಇದೇ ಸಿದ್ದರಾಮಯ್ಯರ ಬಗ್ಗೆ ಎಷ್ಟು ಹಗುರವ ಮಾತಾಡಿದಿರಿ. ಇದೇ ಕಾಂಗ್ರೆಸ್ಸಿನ ಮುಖಂಡರುಗಳ ಬಗ್ಗೆ, ಸಚಿವರುಗಳ ಬಗ್ಗೆ ಎಷ್ಟು ಹಗುರವ ಮಾತಾಡಿದಿರಿ. ಅದಕ್ಕೆ ಈಗ 15 ದಿವಸದಿಂದ ಮಾತಾಡಿದಿರಿ, ಬಾಯಿ ಬಂದಂಗೆ ಮಾತಾಡಿದಿರಿ. ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನನ್ನ ಬಗ್ಗೆ ಹಗುರವಾಗಿ ಮಾತಾಡಿದರೆ ಬಹುಶಃ ಅದಕ್ಕೆ ಪ್ರತಿ ಉತ್ತರ ನನ್ನ ಬಾಯಲ್ಲಿ ಎಲ್ಲ ಭಾಷೆ ಶಬ್ದ ಬರುತ್ತೆ. ನಾನು ಹಳ್ಳಿಲಿ ಹುಟ್ಟು ಬೆಳೆದನು. ನಾನು ಗ್ರಾಮೀಣ ಯಾವ ರೀತಿ ಭಾಷೆಗಳನ್ನು ಬಳಸೋದು ಚೆನ್ನಾಗಿ ಗೊತ್ತಿದೆ, ಆದರೆ ಬಳಸಲ್ಲ. ಇನ್ನು ಮುಂದೆ ಬಳಸಿದರೆ ಅದಕ್ಕೆ ನಾನು ಯಾವ ರೀತಿ ಉತ್ತರ ಕೊಡಬೇಕೋ ಕೊಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಏಕವಚನದಲ್ಲಿ ಮಾತಾಡಿದಿರಿ. ಇನ್ನು ಮುಂದೆ ಕಾದು ನೋಡ್ರಿ ಯಾವ ರೀತಿ ಮಾತಾಡ್ತೀನಿ ಅಂತೇಳಿ.